ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಮೊರೆ, ಹಾಗಾದ್ರೆ ನೀವು ಹನಿಮೂನ್ಗೆ ಹೋಗ್ತಾ ಇಲ್ವಾ? ಅಯ್ಯೋ, ಆ ನಿರ್ಧಾರ ತಗೋಬೇಡಿ. ಇವಳು ನೋಡ್ಕೊಳಕ್ಕೆ ನಾನಿದ್ದೀನಿ. ಇವತ್ತು ಸ್ವಲ್ಪ ಜ್ವರ ಬಂದಿದೆ, ನಾಳೆ ಅಷ್ಟರಲ್ಲಿ ಹುಷಾರಾಗ್ತಾಳೆ. ದಯವಿಟ್ಟು ನೀವು ಹೋಗೋದನ್ನ ಕ್ಯಾನ್ಸಲ್ ಮಾಡಬೇಡಿ. ಇಲ್ಲ ಮಾವ, ಯಾರು ಏನೇ ಹೇಳಿದ್ರು ಅಷ್ಟೇ, ನನಗಂತೂ ಹೋಗೋಕ್ಕೆ ಮನಸ್ಸಿಲ್ಲ. ಅಲ್ಲ, ಅತ್ತೆ ಮೈ ನೋಡಿ ಎಷ್ಟು ಸುಡ್ತಾ ಇದೆ, ಎಷ್ಟು ಹಿಂಸೆ ಪಟ್ಕೋತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇವ್ರನ್ನ ಬಿಟ್ಟು ಹೋಗಿ ಖುಷಿಯಾಗಿ ಸುತ್ತಾಡ್ಕೊಂಬರಕ್ ಆಗುತ್ತಾ ಮಾವ? ನಾವ್ ಅಲ್ಲಿಗೆ ಹೋದ್ರೂ ನಮ್ಗೆ ಇಲ್ಲಿದೆ ಯೋಚನೆ ಇರುತ್ತೆ. ಅದ್ರ ಬದಲು ನಾವು ಹೋಗದೆ ಇರೋದೇ ಒಳ್ಳೇದು. ಮೇಡಮ್, ಲಲಿತಾದೇವಿ ಅಮ್ಮವ್ರಿಗೊಂದು ಮಾತು. ನಾನು ಮಾತಾಡ್ತೀನಿ ಸುಬ್ಬು. ಅಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಹನಿಮೂನ್ಗೆ ಹೋಗೋದು ಮುಖ್ಯನಾ? ಟಿಕೆಟ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡೋಣ. ಅಯ್ಯೋ ಸುಬ್ರಹ್ಮಣ್ಯ, ಹೇಳ್ತಾ ಇದ್ದೀನಲ್ಲಪ್ಪ, ನನ್ನಿಂದ ನೀವು ಹೋಗೋದು ನಿಲ್ಬಾರ್ದು. ಹೋಗ್ಬಿಟ್ಟು ಬನ್ನಿ, ನನ್ಗೇನಾಗಿಲ್ಲ. ಅಮ್ಮ, ಏನಮ್ಮ ನೀನು? ಅವರೇ ಹೋಗಲ್ಲ ಅಂತ ಹೇಳ್ತಿದ್ದಾರೆ, ನೀನ್ ಯಾಕೆ ಹೋಗು ಹೋಗು ಅಂತ ಹೇಳ್ತಿದೀಯಾ? ಅಯ್ಯೋ, ಅದು ಹಂಗಲ್ಲ ಕಣಮ್ಮ. ವರ್ತನೋ ವರನೋ ರೆಡಿ ಆಗಿರ್ತಾರೆ. ಇವ್ರು ಹೋಗಿಲ್ಲ ಅಂದರೆ ಅವರು ಹೋಗಲ್ಲ. ನನ್ನಿಂದ ಇವ್ರು ಹೋಗೋದು ನಿಲ್ಬಾರ್ದು. ಇಲ್ಲ ಅತ್ತೆ, ನಾವಿಬ್ರು ಅಷ್ಟೇ ಹೋಗಲ್ಲ, ಅವರಿಬ್ರು ಹೋಗಿ ಬರ್ಲಿ. ಎಂಥ ದೊಡ್ಡ ಮನಸ್ಸು ಶ್ರಾವಣಿಯಮ್ಮ ನಿಮ್ಮದು. ನಿಮ್ಮ ಸಂತೋಷಕ್ಕೆ ಧಕ್ಕೆ ಆದರೂ ಪರವಾಗಿಲ್ಲ, ಬೇರೆಯವ್ರ ಸಂತೋಷ ಹಾಳಾಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೀರಲ್ಲ. ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಇಷ್ಟು ದಿನ ನಿಮ್ಮನ್ನು ನೋಯಿಸ್ಬಿಟ್ಟೆ. ಈಗ ಈ ಪಾಪಿಗೋಸ್ಕರ ನಿಮ್ಮ ಖುಷಿಯನ್ನು ಬಿಟ್ಕೊಡ್ತಾ ಇದ್ದೀರಲ್ಲ. ಮೇಡಮ್, ಅಮ್ಮಂಗೆ ಹುಷಾರಿಲ್ಲ ಅಂದಮೇಲೆ ಅವ್ರು ಹೇಗೆ ಹೋಗ್ತಾರೆ ಮೇಡಮ್? ಹಾಗಾದ್ರೆ ಅತ್ತೆಗೆ ಹುಷಾರಿಲ್ದೇ ಇರೋ ವಿಷಯ ಅವ್ರಿಗೆ ಹೇಳೋದೇ ಬೇಡ. ಅವರಿಬ್ರು ಖುಷಿ ಖುಷಿಯಾಗಿ ಹೋಗಿ ಬರ್ಲಿ. ಶ್ರಾವಣಿಯಮ್ಮ, ಹಾಗಾದ್ರೆ ನಾವು ಹೋಗಲ್ಲ ಅಂತ ಹೇಳದ್ನಲ್ಲ ಮಾವ. ರೀ, ನೀವು ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಬನ್ನಿ. ಅಪ್ಪ, ನಾನು ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಮೇಡಮ್, ನೀವು ವರ್ಧಂಗೆ ವರಲಕ್ಷ್ಮಿಗೆ ವಿಷಯ ತಿಳಿಸ್ಬಿಡಿ. ಹಾಂ, ನಾನು ಹೇಳ್ತೀನಿ. ಅಮ್ಮ, ಏನಾಗಲ್ಲ, ಬಂದ್ಬಿಡ್ತೀನಿ. ಮಾವ, ಅತ್ತೆ ಬೆಳಗಿಂದ ಏನೂ ತಿಂದಿಲ್ಲ. ನಾನು ಹೋಗಿ ಗಂಜಿ ರೆಡಿ ಮಾಡಿಕೊಂಡು ತಣ್ಣೀರು ಬಟ್ಟೆ ತೊಗೊಂಬಂದ್ಬಿಡ್ತೀನಿ. ಏನ್ರಿ ಇದು? ಈ ಆಳ ಜ್ವರ ನನಗೆ ಈಗಲೇ ಬರಬೇಕಾಗಿತ್ತ? ನನ್ನಿಂದ ಮಕ್ಕಳು ಸಂತೋಷ ಎಲ್ಲ ಹಾಳಾಗೋಯ್ತು. ಈ ಮನೇಲಿ ಕೆಲವು ಕೆಟ್ಟ ದೃಷ್ಟಿಗಳಿರ್ತವೆ. ಯಾರಾದರೂ ಎಲ್ಲರೂ ಹೊರಡಬೇಕಾದ್ರೆ ಅಡ್ಬಾಯ್ ಆಗ್ತವೆ. ನಡೆಯೋ ದಾರಿಲಿ ಎಡುವೋ ಕಲ್ಲು ಗುಂಡುಗಳಾಗಿ ನಿಂತಿರ್ತವೆ. ಏನೂ ಮಾಡೋಕ್ಕಾಗೋದಿಲ್ಲಮ್ಮ. ಮಮ್ಮಿ, ಮಾವ ಡೈಲಾಗ್ನ ಆ ಕಡೆ ಹೇಳ್ತಾ ಇದ್ರು, ನಮಗೆ ಹೇಳ್ದಂಗೆ ಇರಲಿಲ್ವಾ? ಅವಯ್ಯ ಏನು ಮಾತಾಡ್ಕೊಂಡಾದ್ರೂ ಹಾಳಾಗಿ ಹೋಗ್ಲಿ, ನಮಗೇನು? ನಾವು ಅನ್ಕೊಂಡಿದ್ದ ಕೆಲಸ ಆಯ್ತಲ್ಲ. ನಡಿ, ಮೆಲ್ಲಗೆ ಇಲ್ಲಿದ್ದ ಜಾರ್ಕೊಳ್ಳೋಣ. ಅಲ್ಲಿ ಏನಾದರೂ ಸಿಕ್ಕರೆ ದೇಬ್ಕೊಳ್ಳೋಣ. ಏನ್ರಿ ಹಿಂಗಾಗೋಯ್ತು? ಈಗ ಏನ್ರಿ ಮಾಡೋದು? ಏನು ಮಾಡೋಕ್ಕಾಗಲ್ಲ ಕಣೆ. ರಾವಣಿಯಮ್ಮವರು ನಿನ್ನ ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಾಗಿದೆ. ಏನೇ ಆಗಬೇಕಾದ್ರೂ ಅದೆಲ್ಲ ದೈವಿಚ್ಛೆ ಕಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.